ರಾಜ್ಯದಲ್ಲಿ ಅಕ್ಕಿ ಅಭಾವ ಇಲ್ಲ, ಆಹಾರ ಮಂತ್ರಿ ಮಾತನಾಡಿದ್ದಾರೆ. ಅನ್ನಭಾಗ್ಯದಡಿ ಪೂರ್ವ ಅಕ್ಕಿ ಪೂರೈಕೆ ಆಗದ ವಿಚಾರವಾಗಿ ದೇವನಹಳ್ಳಿಯಲ್ಲಿ ಆಹಾರ ಸಚಿವ ಮುನಿಯಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆಹಾರ ಮಂತ್ರಿ ಮಾತನಾಡಿರುವಂತದ್ದು ಅನ್ನಭಾಗ್ಯದಡಿ ಪೂರ್ಣ ಅಕ್ಕಿ ಪೂರೈಕೆ ಆಗದಂತಹ ವಿಚಾರವಾಗಿ ಮಾತನಾಡಿದ್ದಾರೆ. ದೇವನಹಳ್ಳಿಯಲ್ಲಿ ಆಹಾರ ಸಚಿವ ಮುನಿಯಪ್ಪ ಕೊಟ್ಟಿರುವಂತಹ ಹೇಳಿಕೆ. ಕೇಂದ್ರದ 3 ಕೆಜಿ ರಾಜ್ಯದ 3 ಕೆಜಿ ರಾಗಿ ಕೊಡ್ತಾ ಇದ್ದೀವಿ. ಕೇಂದ್ರ ರಾಜ್ಯ ಸರ್ಕಾರದಿಂದ 4 ಕೆಜಿ ಅಕ್ಕಿ ಕೊಡ್ತಾ ಇದ್ದೀವಿ. ಒಟ್ಟು 10 ಕೆಜಿ ಆಹಾರ ಧಾನ್ಯವನ್ನ ನಾವು ಕೊಡ್ತಾ ಇದ್ದೀವಿ. ರಾಜ್ಯದಲ್ಲಿ ಅನ್ನಭಾಗ್ಯ ಅಕ್ಕಿ ಸದ್ಯ ಅಭಾವ ಇಲ್ಲ. ಅಕ್ಕಿ ರಾಗಿ ವಿತರಣೆ ವಿಳಂಬ ಮಾಡಿಲ್ಲ, ಮುಂದೆಯೂ ಕೂಡ ಮಾಡೋದಿಲ್ಲ. ದೇವನಹಳ್ಳಿಯಲ್ಲಿ ಆಹಾರ ಸಚಿವ ಮುನಿಯಪ್ಪ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಆಹಾರ ಮಂತ್ರಿ ಮಾತನಾಡ್ತಾ ಇದ್ದಾರೆ. ಯಾವುದೇ ಅಭಾವ ಇಲ್ಲ, ಅನ್ನಭಾಗ್ಯದಲ್ಲಿ ಪೂರ್ಣ ಅಕ್ಕಿ ಪೂರೈಕೆ ಆಗದ ವಿಚಾರವಾಗಿ ರಿಯಾಕ್ಟ್ ಮಾಡಿದ್ದಾರೆ. ಮತ್ತೆ ಯಾಕೆ ಅವ್ರು ಸುಮ್ಮನೆ ಆರೋಪ ಮಾಡ್ತಾರಾ? ದೇವನಹಳ್ಳಿಯಲ್ಲಿ ಆಹಾರ ಸಚಿವ ಮುನಿಯಪ್ಪ ಸ್ಪಷ್ಟನೆ ಕೊಡ್ತಾ ಇದ್ದಾರೆ. ಅವರೊಂದು ಹೇಳ್ತಾರೆ, ಜನಗಳು ಸುಮ್ಮನೆ ಆರೋಪ ಮಾಡೋಕ್ಕಾಗುತ್ತಾ? 3 ಕೆಜಿ ಕೇಂದ್ರದ ಕಡೆಯಿಂದ ರಾಜ್ಯದ 3 ಕೆಜಿ ರಾಗಿ ಕೊಡ್ತಾ ಇದ್ದೀವಿ, ಕೇಂದ್ರ ರಾಜ್ಯ ಸರ್ಕಾರದಿಂದ 4 ಕೆಜಿ ಅಕ್ಕಿ ಕೊಡ್ತಾ ಇದ್ದೀವಿ, ಎಲ್ಲದೂ ಕೂಡ ಕೊಟ್ಟಾಗಿದೆ ಅಂತ ಹೇಳ್ತಿದ್ದಾರಪ್ಪ ಇವರು. 10 ಕೆಜಿ ಆಹಾರ ಧಾನ್ಯವನ್ನು ನಾವು ಕೊಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ರಾಗಿ ಕೊಡೋದು 3 ಕೆಜಿ ಕೇಂದ್ರದ್ದು ಸರ್ಕಾರಕ್ಕೆ ಕೊಡ್ತೀವಿ. ಅಕ್ಕಿಯನ್ನು 2 ಕೆಜಿ ಅಂದರೆ 6 ಕೆಜಿ ಮತ್ತು 4 ಕೆಜಿ, 6 ಕೆಜಿ ರಾಗಿ 4 ಕೆಜಿ ಅಕ್ಕಿ ಕೊಡಬೇಕು. ಯಾವುದೇ ಕಾರಣಕ್ಕೆ ಇಲ್ಲ, ಶಾರ್ಟೇಜ್ ಇಲ್ಲ, ಅವರು ಕೊಡ್ತಾ ಇದ್ದಾರೆ. ಅದಕ್ಕೆ ಯಾವುದು ತೊಂದರೆ ಇಲ್ಲ. 1 ತಿಂಗಳು ಸ್ವಲ್ಪ ತಡ ಆಗಿರೋದಕ್ಕೆ ನಾವು ರಾಗಿಯನ್ನು ಶೇಖರಣೆ ಮಾಡಿ ಎಲ್ಲ ಕ್ಲೀನ್ ಮಾಡಿ ಅದನ್ನು ಡಿಸ್ಪರ್ಸ್ ಮಾಡೋದು ನ್ಯಾಚುರಲ್ ಆಗಿ ಅಕ್ಟೋಬರಿಂದ ಮಾಡಬೇಕು. ಆದರೆ ನಮ್ಮ ಹತ್ರ ರಾಗಿ ಒಂದು ಸ್ಟಾಕ್ ಜಾಸ್ತಿ ಇರೋದ್ರಿಂದ ಅದನ್ನು ಹೀಗೆ ವಿತರಣೆ ಮಾಡೋಣ ಶುರು ಮಾಡಿದ್ರಿಂದ ಸ್ವಲ್ಪ ತಡ ಆಗಿದೆ. ತಡ ಆದರೂ ಕೂಡ ಆಯಾ ತಿಂಗಳು ಸೇರಿಸೋದಕ್ಕೆ ಸೇರಿಸ್ತೀವಿ. ರಾಗಿ ಕೊಡೋದು 3 ಕೆಜಿ ಕೇಂದ್ರದ್ದು ಸರ್ಕಾರಕ್ಕೆ ಕೊಡ್ತೀವಿ. ಅಕ್ಕಿಯನ್ನು 2 ಕೆಜಿ ಅಂದರೆ 6 ಕೆಜಿ ಮತ್ತು 4 ಕೆಜಿ, 6 ಕೆಜಿ ರಾಗಿ 4 ಕೆಜಿ ಅಕ್ಕಿ ಕೊಡಬೇಕು. ಯಾವುದೇ ಕಾರಣಕ್ಕೆ ಇಲ್ಲ, ಶಾರ್ಟೇಜ್ ಇಲ್ಲ, ಅವರು ಕೊಡ್ತಾ ಇದ್ದಾರೆ. ಅದಕ್ಕೆ ಯಾವುದು ತೊಂದರೆ ಇಲ್ಲ. 1 ತಿಂಗಳು ಸ್ವಲ್ಪ ತಡ ಆಗಿರೋದಕ್ಕೆ ನಾವು ರಾಗಿಯನ್ನು ಶೇಖರಣೆ ಮಾಡಿ ಎಲ್ಲ ಕ್ಲೀನ್ ಮಾಡಿ ಅದನ್ನು ಡಿಸ್ಪರ್ಸ್ ಮಾಡೋದು ನ್ಯಾಚುರಲ್ ಆಗಿ ಅಕ್ಟೋಬರಿಂದ ಮಾಡಬೇಕು. ಆದರೆ ನಮ್ಮ ಹತ್ರ ರಾಗಿ ಒಂದು ಸ್ಟಾಕ್ ಜಾಸ್ತಿ ಇರೋದ್ರಿಂದ ಅದನ್ನು ಹೀಗೆ ವಿತರಣೆ ಮಾಡೋಣ ಶುರು ಮಾಡಿದ್ರಿಂದ ಸ್ವಲ್ಪ ತಡ ಆಗಿದೆ. ತಡ ಆದರೂ ಕೂಡ ಆಯಾ ತಿಂಗಳು ಸೇರಿಸೋದಕ್ಕೆ ಸೇರಿಸ್ತೀವಿ. ರಾಗಿ ಕೊಡೋದು 3 ಕೆಜಿ ಕೇಂದ್ರದ್ದು ಸರ್ಕಾರಕ್ಕೆ ಕೊಡ್ತೀವಿ. ಅಕ್ಕಿಯನ್ನು 2 ಕೆಜಿ ಅಂದರೆ 6 ಕೆಜಿ ಮತ್ತು 4 ಕೆಜಿ, 6 ಕೆಜಿ ರಾಗಿ 4 ಕೆಜಿ ಅಕ್ಕಿ ಕೊಡಬೇಕು. ಯಾವುದೇ ಕಾರಣಕ್ಕೆ ಇಲ್ಲ, ಶಾರ್ಟೇಜ್ ಇಲ್ಲ, ಅವರು ಕೊಡ್ತಾ ಇದ್ದಾರೆ. ಅದಕ್ಕೆ ಯಾವುದು ತೊಂದರೆ ಇಲ್ಲ. 1 ತಿಂಗಳು ಸ್ವಲ್ಪ ತಡ ಆಗಿರೋದಕ್ಕೆ ನಾವು ರಾಗಿಯನ್ನು ಶೇಖರಣೆ ಮಾಡಿ ಎಲ್ಲ ಕ್ಲೀನ್ ಮಾಡಿ ಅದನ್ನು ಡಿಸ್ಪರ್ಸ್ ಮಾಡೋದು ನ್ಯಾಚುರಲ್ ಆಗಿ ಅಕ್ಟೋಬರಿಂದ ಮಾಡಬೇಕು. ಆದರೆ ನಮ್ಮ ಹತ್ರ ರಾಗಿ ಒಂದು ಸ್ಟಾಕ್ ಜಾಸ್ತಿ ಇರೋದ್ರಿಂದ ಅದನ್ನು ಹೀಗೆ ವಿತರಣೆ ಮಾಡೋಣ ಶುರು ಮಾಡಿದ್ರಿಂದ ಸ್ವಲ್ಪ ತಡ ಆಗಿದೆ. ತಡ ಆದರೂ ಕೂಡ ಆಯಾ ತಿಂಗಳು ಸೇರಿಸೋದಕ್ಕೆ ಸೇರಿಸ್ತೀವಿ. ರಾಗಿ ಕೊಡೋದು 3 ಕೆಜಿ ಕೇಂದ್ರದ್ದು ಸರ್ಕಾರಕ್ಕೆ ಕೊಡ್ತೀವಿ. ಅಕ್ಕಿಯನ್ನು 2 ಕೆಜಿ ಅಂದರೆ 6 ಕೆಜಿ ಮತ್ತು 4 ಕೆಜಿ, 6 ಕೆಜಿ ರಾಗಿ 4 ಕೆಜಿ ಅಕ್ಕಿ ಕೊಡಬೇಕು. ಯಾವುದೇ ಕಾರಣಕ್ಕೆ ಇಲ್ಲ, ಶಾರ್ಟೇಜ್ ಇಲ್ಲ, ಅವರು ಕೊಡ್ತಾ ಇದ್ದಾರೆ. ಅದಕ್ಕೆ ಯಾವುದು ತೊಂದರೆ ಇಲ್ಲ. 1 ತಿಂಗಳು ಸ್ವಲ್ಪ ತಡ ಆಗಿರೋದಕ್ಕೆ ನಾವು ರಾಗಿಯನ್ನು ಶೇಖರಣೆ ಮಾಡಿ ಎಲ್ಲ ಕ್ಲೀನ್ ಮಾಡಿ ಅದನ್ನು ಡಿಸ್ಪರ್ಸ್ ಮಾಡೋದು ನ್ಯಾಚುರಲ್ ಆಗಿ